Hello students, in this video we are going to work out a problem on exponential trend, which is also called as logarithmic trend ಅಥವಾ ಥರ್ಡ್ ಡಿಗ್ರಿ ಈಕ್ವೇಷನ್ ಅಂತಲೂ ಕರೀತಾರೆ. ಇದರ ಈಕ್ವೇಷನ್ ಬಂದು y ಈಕ್ವಲ್ಸ್ ಟು ಎ ಬಿ ಟು ದಿ ಪವರ್ ಆಫ್ ಎಕ್ಸ್, ಎ ಬಿ ಟು ದಿ ಪವರ್ ಆಫ್ ಎಕ್ಸ್. ಸೊ ಎರಡೂ ಕಡೆ ನಾವು ಲಾಗರಿಥಮ್ಸನ್ನು ಅಪ್ಲೈ ಮಾಡಿಕೊಂಡ್ರೆ log y is equals to log a plus x into log b. ಈ y ಈಕ್ವಲ್ಸ್ ಟು ಎ ಬಿ ಟು ದಿ ಪವರ್ ಆಫ್ ಎಕ್ಸ್ ಇದೆಯಲ್ಲ, ಇದನ್ನು ನಾವು ಲಾಗರಿಥಮಿಕ್ಸಲ್ಲಿ ತಗೊಂಡ್ರೆ ಎರಡೂ ಕಡೆ log y is equals to log a plus x into log b ಅಂತ ಆಗುತ್ತೆ. ಸೊ ಅದನ್ನು ಸಾಲ್ವ್ ಮಾಡೋಣ. ಸೊ ನಮ್ಗೆ ಏನು ಕೊಟ್ಟಿದ್ದಾರೆ, ಇಯರ್ ಆ್ಯಂಡ್ ಪ್ರೊಡಕ್ಷನ್ ಈಸ್ ಗಿವನ್ ಫ್ರಮ್ 2005 ಹಿಡಿದು 2010ವರೆಗೂ ಇಯರ್ ಮತ್ತು ಪ್ರೊಡಕ್ಷನ್ಸನ್ನು ಕೊಟ್ಟಿದ್ದಾರೆ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ಸೊಲ್ಯೂಷನ್. ಆನ್ಸರ್ ಟೇಬಲ್ ಶುರು ಮಾಡಿ. ಫಸ್ಟ್ 2 ಕಾಲಮ್ಸ್ ನಿಮಗೆ ಕ್ವಶನಲ್ಲಿ ಏನಿದೆಯೋ ಅದನ್ನೇ ತಗೊಳ್ಳಿ. ದಟ್ ಈಸ್ ಇಯರ್ ಆ್ಯಂಡ್ ಪ್ರೊಡಕ್ಷನ್. ಫಾರ್ ಪ್ರೊಡಕ್ಷನ್ ದಟ್ ಈಸ್ ದ ವೇರಿಯಬಲ್ ಆ್ಯಕ್ಚುಯಲ್ ವ್ಯಾಲ್ಯೂ, ದೇರ್ ಫೋರ್ ಯು ಟೇಕ್ ಇಟ್ ಆ್ಯಸ್ ವೈ. ಪ್ರೊಡಕ್ಷನ್ ಫಿಗರ್ಸನ್ನು ವೈ ಅಂತ ತಗೊಳ್ಳಿ. ಸೊ ಈ ಎರಡು ಕಾಲಮ್ಸ್ ಕ್ವಶನಿಂದ ತೊಗೊಂಡಿದ್ದಾದ ಮೇಲೆ ಯು ಶುಡ್ ಟೇಕ್ ದ ವ್ಯಾಲ್ಯೂ ಆಫ್ ಎಕ್ಸ್. ಎಕ್ಸ್ ಈಸ್ ದ ಅಸೈನ್ಡ್ ವ್ಯಾಲ್ಯೂ ಫಾರ್ ಈಚ್ ಇಯರ್. ಇಲ್ಲಿ ಕೊಟ್ಟಿರುವಂತಹ ಡೇಟಾಗೆ ಪ್ರತಿಯೊಂದು ವರ್ಷಕ್ಕೆ ಒಂದೊಂದು ನ್ಯೂಮರಿಕಲ್ ನಂಬರನ್ನು ನಾವು ಅಸೈನ್ ಮಾಡ್ತಾ ಬರ್ತೀವಿ. ಸೊ ನಾವೇ ಅಸೈನ್ ಮಾಡುವಂತಹ ನಂಬರ್ಸು ಯಾವ ಥರ ಬೇಕಾದ್ರೂ ಯಾವ ನಂಬರ್ ಬೇಕಾದ್ರೂ ಹಾಕ್ಕೋಬೋದು, ಏನೂ ತೊಂದರೆ ಇಲ್ಲ. ಬಟ್ ಒಂದೇ ಒಂದು ರೂಲು, ದಟ್ ಈಸ್ ಸಮೇಷನ್ ಎಕ್ಸ್ ಶುಡ್ ಬಿ ಝೀರೋ. ಸಮೇಷನ್ ಎಕ್ಸು ನೀವು ಅಸೈನ್ ಮಾಡುವಂಥ ಎಕ್ಸ್ ವ್ಯಾಲ್ಯೂಸನ್ನು ಟೋಟಲ್ ಮಾಡಿದ್ರೆ ನಿಮಗೆ ಝೀರೋ ಬರಬೇಕು. ಸೊ ಆ ಥರ ನೀವು ಎಕ್ಸ್ ವ್ಯಾಲ್ಯೂಸನ್ನು ಅಸೈನ್ ಮಾಡಿ. ಸೊ ಅಸೈನ್ ಮಾಡಬೇಕಾದ್ರೆ ನಮಗಿರುವಂತಹ ರೂಲು, ಕೊಟ್ಟಿರುವಂತಹ ಡೇಟಾ ಆಡ್ ನಂಬರ್ ಆಫ್ ಇಯರ್ಸ್ ಇದೆಯಾ, ಈವನ್ ನಂಬರ್ ಆಫ್ ಇಯರ್ಸ್ ಇದೆಯಾ ಅಂತ ನೋಡಿ. ಇನ್ ದಿಸ್ ಕೇಸ್ ಯು ಹ್ಯಾವ್ 1 2 3 4 5 6 ಈವನ್ ನಂಬರ್ ಆಫ್ ಇಯರ್ಸ್ ಇದೆ. ವೆನ್ ದೆರ್ ಆರ್ ಈವನ್ ನಂಬರ್ ಆಫ್ ಇಯರ್ಸ್ ಗಿವನ್, ಯು ಶುಡ್ ಐಡೆಂಟಿಫೈ ದ ಮಿಡಿಲ್ ಮೋಸ್ಟ್ 2 ಇಯರ್ಸ್. ಮಧ್ಯದಲ್ಲಿ ಬರುವಂತಹ 2 ವರ್ಷಗಳನ್ನು ಐಡೆಂಟಿಫೈ ಮಾಡಿ. ಆ 2 ವರ್ಷಕ್ಕೆ ಮೇಲೆ ಇರುವಂತಹ ಇಯರ್ಗೆ -1, ಕೆಳಗಡೆ ಇರುವಂತಹ ಇಯರ್ಗೆ +1 ಅಂತ ಕೊಡಿ. ಸಿ ದ ರೂಲ್, ವೆನ್ ಈವನ್ ನಂಬರ್ ಆಫ್ ಇಯರ್ಸ್ ಆರ್ ಗಿವನ್ ಲೈಕ್ 4 6 8 10 ಥರ ಈವನ್ ನಂಬರ್ ಆಫ್ ಇಯರ್ಸನ್ನು ಕೊಟ್ಟಿದ್ರೆ ಮಧ್ಯದ ಸೆಂಟರ್ ಮೋಸ್ಟ್ ಮಿಡಿಲ್ ಮೋಸ್ಟ್ 2 ಇಯರ್ಸನ್ನು ಐಡೆಂಟಿಫೈ ಮಾಡ್ಕೊಳ್ಳಿ. ಅದರಲ್ಲಿ ಮೇಲ್ಗಡೆ ಬರುವಂತಹ ಒಂದು ಇಯರ್ಗೆ -1 ಅಂತ ಕೊಡಿ. ನೆಕ್ಸ್ಟ್ ಫರ್ದರ್ ಫ್ಯೂಚರಲ್ಲಿ ಪಾಸಿಟಿವ್ ಆಗಿ ಬರುವಂಥ ಕೆಳಗಡೆ ಬರುವಂತಹ ಒಂದು ಇಯರ್ಗೆ +1 ಅಂತ ಕೊಡಿ. ಅದು ಕೊಟ್ಟಿದ್ದಾದ ಮೇಲೆ ಆ -1ಗಿಂತ ಮೇಲೆ ಹೋಗಬೇಕಾದ್ರೆ ನೀವು ಆಲ್ಟರ್ನೇಟ್ ನಂಬರ್ಸ್ ಕೊಡ್ತಾ ಹೋಗಿ. -1 ಆದಮೇಲೆ -3 -5 -7 -9 -11 ಅಂತ ಹೋಗಬೇಕು ನಂಬರ್ಸು. ಆಲ್ಟರ್ನೇಟಿವ್ ನಂಬರ್ಸು, ನಾಟ್ ಕಂಟಿನ್ಯೂಸ್ ನಂಬರ್ಸು. ಒಂದು ನಂಬರ್ ಬಿಟ್ಟು ಒಂದು ನಂಬರ್, ಒಂದು ನಂಬರ್ ಬಿಟ್ಟು ಒಂದು ನಂಬರ್. ಸೊ ಆಲ್ಟರ್ನೇಟ್ ನಂಬರ್ಸನ್ನು ಕೊಡ್ತಾ ಬನ್ನಿ. ಆ್ಯಂಡ್ ಕೆಳಗಡೆನೂ ಅದೇ ರೀತಿ +1 ಆದಮೇಲೆ +3 +5 +7 +9 +11 ಅಂತ ಕೊಡ್ತಾ ಬನ್ನಿ. ಸೊ ದಟ್ ಯು ವಿಲ್ ಗೆಟ್ ಸಮೇಷನ್ ಎಕ್ಸ್ ಆಸ್ 0. ಇನ್ನೊಂದು ಸಲ ರೂಲ್ ಎಕ್ಸ್ ಯಾವ ಥರ ಅಸೈನ್ ಮಾಡ್ತೀವಿ ಅನ್ನೋದು ನೋಡ್ಕೊಳ್ಳಿ. ಈವನ್ ನಂಬರ್ ಆಫ್ ಇಯರ್ಸ್ ಇದ್ದಾಗ ಮಧ್ಯದ 2 ವರ್ಷಗಳನ್ನು ಐಡೆಂಟಿಫೈ ಮಾಡಿಬಿಟ್ಟು ಆ 2 ವರ್ಷಗಳಲ್ಲಿ ಹಳೆಯ ವರ್ಷಕ್ಕೆ -1 ಅಂತ ಕೊಡಿ, ಹೊಸ ವರ್ಷಕ್ಕೆ +1 ಅಂತ ಕೊಡಿ. ಅಂದರೆ ನೀವು ಕ್ರೊನೊಲಾಜಿಕಲ್ ಆರ್ಡರ್ ಆಗಿ ಬರ್ಕೊಂಡಾಗ ಮೇಲೆ ಬರುವಂತಹ ಇಯರ್ಗೆ -1 ಅಂತ ಕೊಟ್ಬಿಟ್ಟು ಕೆಳಗಡೆ ಬರುವಂತಹ ಇಯರ್ಗೆ +1 ಅಂತ ಕೊಡಿ. ಆ್ಯಂಡ್ -1ಗಿಂತ ಮೇಲೆ ಹೋಗುವಂಥದ್ದು ಆಲ್ಟರ್ನೇಟಿವ್ ಆಗಿ ನೆಗೆಟಿವ್ ನಂಬರ್ಸ್ ಅಸೈನ್ ಮಾಡ್ತಾ ಹೋಗಿ. ಲೈಕ್ -1 ಆದಮೇಲೆ -3 -5 -7 -9 -11 -13 ಅಂತ ಮೇಲೆ ಹೋಗುತ್ತೆ. ಆ್ಯಂಡ್ ಕೆಳಗಡೆಗೆ ಬಂದಾಗ ಪಾಸಿಟಿವಲ್ಲಿ +1 ಆದಮೇಲೆ +3 +5 +7 +9 +11 +13 ಅಂತ ಆಲ್ಟರ್ನೇಟಿವ್ ಇಯರ್ಸನ್ನು ಅಸೈನ್ ಮಾಡ್ಕೊಳ್ತಾ ಹೋಗಿ. ಅದಾದಮೇಲೆ ಮೂವ್ ಟು ದ ನೆಕ್ಸ್ಟ್ ಕಾಲಮ್, ದಟ್ ಈಸ್ ಎಕ್ಸ್ ಸ್ಕ್ವಯರ್. ಸೊ ಇನ್ ದಿಸ್ ಕೇಸ್ -5 into -5 that should be +25, -3 into -3 that should be +9, -1 into -1 that should be 1, 1 into 1 is 1, 3 into 3 9, 5 into 5 25. So x square ಆಯಿತು. The next column is log y, that is you should take the logarithmic values for the y column. ಸೊ ಇಲ್ಲಿ ಪ್ರೊಡಕ್ಷನ್ y ಕಾಲಮ್ ಇದೆಯಲ್ಲ, ಇದಕ್ಕೆ
ನೀವು ಲಾಗ್ ವ್ಯಾಲ್ಯೂಸ್ ಲಾಗರಿಥಮಿಕ್ ಟೇಬಲ್ಸಿಂದ ತಗೋಬೇಕು. ಸೊ ಯು ನೋ ಹೌ ಟು ಟೇಕ್ ಲಾಗ್ ವ್ಯಾಲ್ಯೂಸ್ ಫ್ರಮ್ ದ ಟೇಬಲ್ಸ್. ಐ ಹ್ಯಾವ್ ಎಕ್ಸ್ಪ್ಲೈನ್ ದಟ್ ಇನ್ ಅವರ್ ಪ್ರೀವಿಯಸ್ ವಿಡಿಯೋಸ್. ಸೊ ಇಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಲ್ಲ, ಜಸ್ಟ್ ಯೂಸ್ ದ ಲಾಗರಿಥಮಿಕ್ ಟೇಬಲ್ಸ್. ಫಾರ್ 7 ಇಫ್ ಯು ಸಿ ದ ಟೇಬಲ್, ಇಲ್ಲಿ ಒಂದೇ ಒಂದು ಡಿಜಿಟ್ ಇರೋದರಿಂದ 7 ಯು ಹ್ಯಾವ್ ಟು ಟೇಕ್ 0. ಆ ರೂಲ್ ನಿಮಗೆ ಗೊತ್ತಿದೆ. 1 ಡಿಜಿಟ್ ಇದ್ದರೆ 0, 2 ಡಿಜಿಟ್ಸ್ ಇದ್ದರೆ 1, 3 ಡಿಜಿಟ್ಸ್ ಇದ್ದರೆ 2, 4 ಡಿಜಿಟ್ಸ್ ಇದ್ದರೆ 3 ಅಂತ ನಾವು ತೊಗೊಳ್ತೀವಿ. ಅದಾದಮೇಲೆ ಪಾಯಿಂಟ್ ಇಟ್ಕೊಂಡು ಲಾಗ್ ಟೇಬಲ್ಸಲ್ಲಿರುವಂಥ ವ್ಯಾಲ್ಯೂಸ್, ಲೈಕ್ ಇನ್ ದಿಸ್ ಕೇಸ್ 0 ಪಾಯಿಂಟ್ ಅಂತ ಹಾಕ್ಕೊಂಡು ಲಾಗ್ ಟೇಬಲ್ಸಲ್ಲಿ 7th ರೋದಲ್ಲಿ ನಿಮಗೆ 0 ಕೆಳಗಡೆ ನೋಡಿದ್ರೆ 8451 ಇರುತ್ತೆ. ಆ್ಯಂಡ್ ಫಾರ್ 10 ಇಟ್ ಈಸ್ 1.000 ಆ್ಯಂಡ್ ಫಾರ್ 12 ಇಟ್ ಈಸ್ 1.0792. ಯೂಸ್ ದ ಹೆಲ್ಪ್ ಆಫ್ ಲಾಗ್ ಟೇಬಲ್ಸ್. ಆ್ಯಂಡ್ ಫಾರ್ 14 1.1461. ಫಾರ್ 17 ಇಟ್ ಈಸ್ 17th ರೋ 0 ಕೆಳಗಡೆ ನೋಡಬೇಕಾಗತ್ತೆ ನೀವು. 0 ಕಾಲಮಲ್ಲಿ 2304 ಇರುತ್ತೆ. ಆ್ಯಂಡ್ ಫಾರ್ 24th ರೋ 0 ಕಾಲಮಲ್ಲಿ ಯು ವಿಲ್ ಹ್ಯಾವ್ 3802. ಸೊ ಇದಿಷ್ಟು ಲಾಗ್ ವ್ಯಾಲ್ಯೂಸನ್ನು ತೊಗೊಂಬಂದು ಬರ್ಕೊಳ್ಳಿ. ಫಾರ್ ಲಾಗ್ ವ್ಯಾಲ್ಯೂಸ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಅಬ್ಸರ್ವ್ ಮೈ ಅರ್ಲಿಯರ್ ವಿಡಿಯೋ. So once the log value is done, you are proceeding to the next column, that is x into log y. X into log y means, so x ಕಾಲಮನ್ನು ಲಾಗ್ ವೈ ಕಾಲಮ್ ಜೊತೆ ನಾವು ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಎಕ್ಸ್ ನಾವು ಅಸೈನ್ ಮಾಡಿರುವಂತಹ ನಂಬರ್ಸು, ಲಾಗ್ ವ್ಯಾಲ್ಯೂ ಈಗ ತಾನೇ ವೈ ಫಿಗರ್ಸ್ಗೆ ಲಾಗರಿಥಮಿಕ್ ಟೇಬಲ್ಸಿಂದ ನಾವು ತೊಗೊಂಡಿರುವಂತಹ ವ್ಯಾಲ್ಯೂ, ಇವೆರಡೂ ಕೂಡ ಮಲ್ಟಿಪ್ಲೈ ಆಗಬೇಕು. ಸೊ ಇನ್ ದ ಫಸ್ಟ್ ಕೇಸ್ -5 into 0.8451, that you should get -4.2255. Then -3 into 1, that should be -3. -1 into 1.0792, that is -1.0792. Then 1 into 1.1461, that should be 1.1461 only. Then 3 into 1.2304, you will get 3.6912. And 5 into 1.3802, you will get 6.9010. So once you get the values of x log y, add the totals. In this case, the number of years you have, n equals to 6 years. So summation x is 0. Summation x square, if you add, you are getting 70. Summation log y column, you are getting 6.6810. And summation of x log y column add ಮಾಡ್ಕೊಂಡ್ರೆ you are getting 3.4336. Once the table part is finished, go to the equation. The equation is y equals to ab to the power of x. y equals to ab to the power of x. ಅದನ್ನು ನೀವು ಬೋತ್ ಸೈಡ್ಸ್ ಲಾಗ್ ವ್ಯಾಲ್ಯೂಸ್ ತಗೊಂಡ್ರೆ ಲಾಗ್ y ಈಕ್ವಲ್ಸ್ ಟು ಲಾಗ್ ಎ ಪ್ಲಸ್ ಎಕ್ಸ್ ಇಂಟು ಲಾಗ್ ಬಿ ಅಂತ ಆಗುತ್ತೆ. ಸೊ ಕಾನ್ಸ್ಟೆಂಟ್ಸ್ ಲಾಗ್ ಎ ಮತ್ತು ಲಾಗ್ ಬಿ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡ್ಕೊಂಡ್ಬಿಟ್ರೆ ಈಸಿ. So to find the values of log a and log b, go with log a is equals to summation of log y by n. Summation log y, if you see the table, it is 6.6810. So n is 6. So if you divide that, you are getting 1.1135. That is log a value. Then log b value, if you take, log b is equals to summation x log y by x square. So summation x log y is 3.4336 divided by summation x square is 70. You will get log b is equals to 0.0941. In this case, I am showing two different methods or two different equations for you. ಸೊ ಎರಡೂ ಕಡೆ ಲಾಗ್ಸ್ ತಗೊಂಡು ನಾವು ಮಾಡಿದಾಗ ಡೈರೆಕ್ಟ್ಲಿ ಯುವರ್ ಈಕ್ವೇಷನ್ ಶುಡ್ ಬಿ ಲಾಗ್ ವೈ ಈಸ್ ಈಕ್ವಲ್ಸ್ ಟು ಲಾಗ್ ಎ ಪ್ಲಸ್ ಎಕ್ಸ್ ಇಂಟು ಲಾಗ್ ಬಿ. ಸೊ ದಟ್ಸ್ ಯುವರ್ ಈಕ್ವೇಷನ್. ಸೊ ಫಾರ್ ದಟ್ ಇಫ್ ಯು ಟೇಕ್ ದ ಲಾಗ್ ವೈ ಈಸ್ ಈಕ್ವಲ್ಸ್ ಟು log a value, you got 1.1135 plus log b value you got 0.0491 into x. So this is one method. Idu one method.
ಲಾಗ್ ಎ ಈಸ್ ಈಕ್ವಲ್ಸ್ ಟು ಲಾಗ್ ಎ ಪ್ಲಸ್ ಲಾಗ್ ಬಿ ಎಕ್ಸ್ ಲಾಗ್ ಬಿ ಅಂತ ಮಾಡ್ಕೊಳ್ಳೋ ಅಂಥದ್ದು. ಸೊ ಅದನ್ನು ಸಾಲ್ವ್ ಮಾಡಿಕೊಂಡು ಎಕ್ಸ್ ವ್ಯಾಲ್ಯೂ ನಮಗೆ ಯಾವುದು ಅಂತ ನೋಡಿಕೊಂಡು ಎಕ್ಸ್ ವ್ಯಾಲ್ಯೂಗೆ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡ್ಬೋದು. ಆನ್ ದಿ ಅದರ್ ಹ್ಯಾಂಡ್ ಇಲ್ಲಿ ಲಾಗ್ ಎ ಲಾಗ್ ಬಿ ವ್ಯಾಲ್ಯೂಸ್ ತೊಗೊಂಡಿದ್ದೀವಲ್ಲ, ಇದನ್ನು ಡೈರೆಕ್ಟಾಗಿ ಇಲ್ಲಿ ಎ ವ್ಯಾಲ್ಯೂ ತೊಗೊಂಡ್ಬಿಡ್ಬೋದು ನೀವು. ಸಿ, ಲಾಗ್ ಎ ಈಕ್ವಲ್ಸ್ ಟು ಸಮೇಷನ್ ಲಾಗ್ ವೈ ಬೈ ಎನ್ ಅಂತ ಮಾಡ್ಕೊಂಡಿದ್ದೀವಿ. ಸೊ ವಿ ಗಾಟ್ ದಿ ಆನ್ಸರ್ ಲಾಗ್ ಎ. ಈ ಲಾಗ್ ಎ ಆನ್ಸರ್ಗೆ ಆ್ಯಂಟಿಲಾಗ್ ತೊಗೊಂಡ್ಬಿಟ್ರೆ ನಿಮಗೆ ಎ ವ್ಯಾಲ್ಯೂ ಸಿಕ್ಬಿಡುತ್ತೆ. ದಟ್ ಈಸ್ ಎ ಈಕ್ವಲ್ಸ್ ಟು ಆ್ಯಂಟಿಲಾಗ್. ಯಾವುದೇ ಲಾಗ್ ವ್ಯಾಲ್ಯೂಗೆ ನೀವು ಆ ಕಡೆಗೆ ತೊಗೊಂಡ್ಬಿಟ್ರೆ ಅದು ಆ್ಯಂಟಿಲಾಗ್ ಆಗಿಬಿಡುತ್ತೆ. ಸೊ ಎ ಈಕ್ವಲ್ಸ್ ಟು ಆ್ಯಂಟಿಲಾಗ್ ಆಫ್ 1.1135. ಸೊ ಯು ವಿಲ್ ಗೆಟ್ ಎ ವ್ಯಾಲ್ಯೂ ಆಫ್ 12.99. ದಟ್ ಮೀನ್ಸ್ ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಎ. ಲಾಗ್ ಎ ಅಲ್ಲ, ಲಾಗ್ ಎನ ಎ ವ್ಯಾಲ್ಯೂ ತಗೊಳ್ತಾ ಇದ್ದೀವಿ. ಸಿಮಿಲರ್ಲಿ ಇನ್ ದ ಕೇಸ್ ಆಫ್ ಬಿ ಆಲ್ಸೋ, ಆ್ಯಂಟಿಲಾಗ್ ಆಫ್ 0.0491, ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ಬಿ. ಸೊ ಎ ಮತ್ತು ಬಿ ವ್ಯಾಲ್ಯೂಸ್ ಬಂದ್ಬಿಟ್ಟ ಮೇಲೆ ಯು ಕ್ಯಾನ್ ಡೈರೆಕ್ಟ್ಲಿ ಪುಟ್ ದಿಸ್ ಈಕ್ವೇಷನ್ ಆಲ್ಸೋ. ದಟ್ ಈಸ್ y ಈಕ್ವಲ್ಸ್ ಟು ಎ ವ್ಯಾಲ್ಯೂ 12.99 ಇಂಟು ಬಿ ವ್ಯಾಲ್ಯೂ 1.12 ಟು ದಿ ಪವರ್ ಆಫ್ ಎಕ್ಸ್. ಸೊ 2 ಮೆಥಡ್ಸಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟ್ ಮೆಥಡು ಎರಡೂ ಕಡೆ ಲಾಗರಿಥಮಿಕ್ಸ್ ಮಾಡಿಕೊಂಡು ಫೈನಲ್ ಆನ್ಸರನ್ನು ಆ್ಯಂಟಿಲಾಗ್ ತೊಗೊಳ್ತೀವಿ. ಆದರೆ ಇಲ್ಲಿ ಮೊದಲೇ ಎ ವ್ಯಾಲ್ಯೂ ಮತ್ತು ಬಿ ವ್ಯಾಲ್ಯೂ ಆ್ಯಂಟಿಲಾಗ್ಸ್ ತೊಗೊಂಡು ಅದನ್ನು ಮಾಡ್ಬೋದು. ಸೊ ವಿಚ್ ಎವರ್ ಈಸ್ ಕಂಫರ್ಟಬಲ್ ಫಾರ್ ಯು, ಯು ಕ್ಯಾನ್ ಫಾಲೋ. ಐ ಹೋಪ್ ಯು ವಿಲ್ ಬಿ ಕಂಫರ್ಟಬಲ್ ವಿತ್ ದಿಸ್ ಫಸ್ಟ್ ಮೆಥಡ್ ಓನ್ಲಿ. ಅಂದರೆ ಲಾಗ್ ಎ ಮತ್ತು ಲಾಗ್ ಬಿ ವ್ಯಾಲ್ಯೂಸನ್ನು ಮಾಡಿಕೊಂಡು ಲಾಗ್ ವೈ ಈಸ್ ಈಕ್ವಲ್ಸ್ ಟು ಲಾಗ್ ಎ ಪ್ಲಸ್ ಎಕ್ಸ್ ಲಾಗ್ ಬಿ ಅಂತ ಮಾಡಿಕೊಂಡು ಅದನ್ನು ಸಾಲ್ವ್ ಮಾಡ್ಕೊಂಡು ಫೈನಲ್ ಆಗಿ ಆ್ಯಂಟಿಲಾಗ್ ತೊಗೊಳ್ಳೋಂಥ ಈಕ್ವೇಷನ್. ಸೊ ಎರಡು ಮೆಥಡ್ಸಲ್ಲಿ ಯಾವುದೇ ಮೆಥಡ್ ಮಾಡಿದ್ರೂ ನಿಮಗೆ ದಿ ಆನ್ಸರ್ ವಿಲ್ ಬಿ ಸೇಮ್. ಸೊ ದ್ಯಾಟ್ ಯು ಕ್ಯಾನ್ ಯೂಸ್ ಎನಿ ಮೆಥಡ್ ವಿಚ್ ಈಸ್ ಕಂಫರ್ಟಬಲ್ ಟು ಯು.